ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷ್ಣ ಡಿಸೈನ್ಸ್. ಇವತ್ತು ನಾನಿಲ್ಲಿ ಒಂದು ಕಟ್ ವರ್ಕ್ ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಕೆಲವೊಂದು ಮಾತುಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹೊಲಿಗೆಯಲ್ಲಿ ಸಾಮಾನ್ಯವಾಗಿ 10 ತಪ್ಪುಗಳು ಏನೇನು ಮಾಡ್ತೀವಿ ಅಂತಂದರೆ, ಇವತ್ತಿನ ವಿಡಿಯೋದಾಗ ಬಹುತೇಕ ಎಲ್ಲ ಟೈಲರ್ಸು ಬಿಗಿನರ್ಸೇ ಆಗಿರಲಿ ಅಥವಾ ಎಕ್ಸ್ಪೀರಿಯೆನ್ಸ್ ಇರೋರಾಗಿರಲಿ ಮಾಡೋ 10 ಕಾಮನ್ ಮಿಸ್ಟೇಕ್ ಬಗ್ಗೆ ಮಾತಾಡೋಣಂತ. ಈ ತಪ್ಪುಗಳನ್ನು ಅಕಸ್ಮಾತ್ ನಾವು ತಪ್ಪಿಸಿದ್ರೆ ಸ್ಟಿಚಿಂಗ್ ಕ್ವಾಲಿಟಿ, ಫಿಟ್ಟಿಂಗ್ ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲವೂ ಇಂಪ್ರೂವ್ ಆಗುತ್ತೆ. ನಡೀರಿ ಈಗ ಫಸ್ಟ್ ಪಾಯಿಂಟ್ ಕಡೆ ಹೋಗೋಣಂತ. ಫಸ್ಟ್ ಪಾಯಿಂಟು ತಪ್ಪಾಗಿ ಮೆಸರ್ಮೆಂಟ್ ತೆಗೆದೋದು. ಹೊಲಿಗೆಯಲ್ಲಿ ದೊಡ್ಡ ತಪ್ಪು ಅಂದರೆ ಮೆಸರ್ಮೆಂಟ್ ತಪ್ಪಾಗೋದು. ಒಬ್ಬ ಕಸ್ಟಮರ್ ಬಂದು 38 ಸೈಜ್ ಬ್ಲೌಸ್ ಹೊಲಿಸ್ಬೇಕಂದಾಗ ನೀವು ಬೇಗ ಅಳ್ಕೊಂಡು 36 ಅಥವಾ 48 ಅಂತ ಈ ಥರ ತಪ್ಪಾಗಿ ಅಳತೆ ತೊಗೊಂಡ್ರೆ ಪೂರಾ ಬ್ಲೌಸೇ ಹಾಳಾಗುತ್ತೆ. ಒಬ್ಬ ಟೈಲರು ಕಸ್ಟಮರ್ ಬಸ್ಟ್ ಮೆಸರ್ಮೆಂಟ್ ತೆಗೆದುಕೊಳ್ಳುವಾಗ ಟೇಪ್ ಲೂಸಾಗಿ ಹಿಡಿದ್ರೂ ಡ್ರೆಸ್ ರೆಡಿ ಆದಮೇಲೆ ತುಂಬ ಲೂಸಾಗಿ ಹೋಗುತ್ತೆ. ಅದಕ್ಕೆ ಸೊಲ್ಯೂಷನ್ ಏನಂದರೆ, 1 ಬಿಟ್ಟು 2 ಬಾರಿ ನೀವು ಮೆಸರ್ಮೆಂಟನ್ನು ಚೆಕ್ ಮಾಡ್ಕೋಬೇಕು. ನೋಟ್ಬುಕ್ನಲ್ಲಿ ಬರೆದುಕೊಳ್ಬೇಕು. ಕಸ್ಟಮರ್ ಮುಂದೆ ರಿಪೀಟ್ ಮಾಡಿ ಕನ್ಫರ್ಮನ್ನು ಮಾಡ್ಕೊಳ್ಬೇಕು. ಹಾಗೆಯೇ ಈಗ ಸೆಕೆಂಡ್ ಪಾಯಿಂಟು, ಸೀಮ್ ಅಲೋನ್ಸ್ ಮರೆತು ಕಟಿಂಗ್ ಮಾಡೋದು. ಕೆಲವರು ಪ್ಯಾಟರ್ನ್ ಪ್ರಕಾರ ಕಟ್ ಮಾಡ್ತಾರೆ, ಆದರೆ ಸೀಮ್ ಅಲೋನ್ಸ್ ಬಿಡೋದನ್ನು ಮರೆತು ಬಿಡ್ತಾರೆ. ಎಕ್ಸಾಂಪಲು, ಒಂದು ಕುರ್ತಿ ಸ್ಟಿಚಿಂಗ್ ಮಾಡುವಾಗ ಸೈಡ್ ಸೀಮ್ಗೆ ಅಲೋನ್ಸಿಗೆ ಬಿಡೋದೇ ಇಲ್ಲ, ಡ್ರೆಸ್ ಚಿಕ್ಕದಾಗಿ ಹೋಗುತ್ತೆ. ಸೊಲ್ಯೂಷನ್ ಏನಪ್ಪ ಅಂದರೆ, ಕಟಿಂಗ್ ಮುಂಚೆ ಅಲೋನ್ಸ್ ಮಾರ್ಕ್ ಮಾಡ್ಕೋಬೇಕು. ಹ್ಯಾಬಿಟ್ ಆಗೋವರೆಗೂ ಕೂಡ ನಾವು ಚಾರ್ಟನ್ನು ಹಾಕ್ಕೊಳ್ಬೇಕು. ಸೀಮ್ ಅಲೋನ್ಸ್ ಅಂದರೆ ಏನಪ್ಪ ಅಂತಂದರೆ, ಈಗ ನಾವು ಒಂದು 38 ಸೈಜ್ಗೆ ಹೊಲಿತಾ ಇದ್ದೀವಿ ಅಂದರೆ ಅವ್ರ ಬಾಡಿ ಮೆಸರ್ಮೆಂಟ್ ಪ್ರಕಾರ ಎಷ್ಟು ಬಂದಿರುತ್ತೋ ಅದಕ್ಕೆ ಲೂಸಿಂಗ್ ಆ್ಯಡ್ ಮಾಡಿ ಆಮೇಲೆ ಮಾರ್ಜಿನನ್ನು ಬಿಟ್ಕೊಳ್ಬೇಕು. ಲೂಸಿಂಗ್ ಆ್ಯಡ್ ಮಾಡೋದನ್ನು ನಾವು ಸೀಮ್ ಅಲೋನ್ಸ್ ಅಂತ ಕರಿತೀವಿ. ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಫ್ಯಾಬ್ರಿಕ್ ಗ್ರೇನ್ ಲೈನ್ ಗಮನಿಸದೆ ಕಟಿಂಗ್ ಮಾಡೋದು. ನೀವು ಯಾವುದೇ ಫ್ಯಾಬ್ರಿಕ್ನಲ್ಲಿ ನೋಡಿದಾಗ ಅಲ್ಲಿ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಆಗಿ ಲೈನ್ಸ್ ಇರ್ತವೆ. ಆ ಲೈನ್ಸ್ ಕೂಡಿನೇ ಒಂದು ಫ್ಯಾಬ್ರಿಕ್ ರೆಡಿಯಾಗಿರುತ್ತೆ. ಫ್ಯಾಬ್ರಿಕ್ ಯಾವ ಡೈರೆಕ್ಷನಲ್ಲಿದೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಎಕ್ಸಾಂಪಲ್ ಏನಪ್ಪ ಅಂದರೆ, ಒಂದು ಕುರ್ತಿ ವಾಶ್ ಮಾಡಿದ ಮೇಲೆ ಅದು ಒಂದು ಕಡೆ ಎಳ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ಕಾರಣ ಏನಂದರೆ, ಅದು ಗ್ರೇನ್ ಲೈನ್ ತಪ್ಪಾಗಿರುತ್ತೆ. ಅಂದರೆ ನಾವೇನಾದರೂ ಆ ಲೈನ್ ಪ್ರಕಾರ ಸ್ಟಿಚ್ ಮಾಡಿದ್ದಿಲ್ಲ ಅಂದರೆ ಅದು ಹೀಚ್ಕೊಳ್ಳುತ್ತೆ ಅಥವಾ ತಪ್ಪಾಗಿ ಒಂದೇ ಕಡೆ ಇಳಿಜಾರಾಗಿ ಕೂತ್ಕೊಳ್ಳುತ್ತೆ. ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ಇದಕ್ಕೆ ಸೊಲ್ಯೂಷನ್ ಏನಂತಂದರೆ, ಫ್ಯಾಬ್ರಿಕ್ ಸ್ಟ್ರೇಟ್ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕು. ಗ್ರೇನ್ ಲೈನನ್ನು ಫಾಲೋ ಮಾಡಿ ಆಮೇಲೆ ಕಟ್ ಮಾಡಬೇಕು. ಇನ್ನು ಫೋರ್ತ್ ಪಾಯಿಂಟು, ಮಾರ್ಕಿಂಗ್ ಮಾಡ್ದೇ ನೇರ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋದು. ಚಾಕ್ ಮಾರ್ಕಿಂಗ್ ಮಾಡದೆ ಸ್ಟಿಚ್ ಮಾಡಿದ್ರೆ ನೆಕ್ ಶೇಪು, ಡಾಟ್ಸು, ಫಿಟ್ಟಿಂಗು ಎಲ್ಲನೂ ತಪ್ಪಾಗಬಹುದು. ಎಕ್ಸಾಂಪಲ್ಲಪ್ಪ ಅಂದರೆ, ಒಂದು ಟೈಲರ್ ಮಾರ್ಕಿಂಗ್ ಇಲ್ಲದೆ ನೆಕ್ ಸ್ಟಿಚ್ ಮಾಡಿದ್ರು ಒಂದು ಸೈಡು ಡೀಪು ಅಥವಾ ಇನ್ನೊಂದು ಸೈಡು ಶಾರ್ಟಾಗಿ ಹೋಗುತ್ತೆ. ಅದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ, ಮೊದಲು ನಾವು ಯಾವಾಗಿದ್ರೂ ಟೈಲರ್ ಚಾಕ್ ಬಳಸ್ಕೊಂಡು ಎಲ್ಲ ಪಾಯಿಂಟ್ಸನ್ನು ಮಾರ್ಕ್ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗಿಗೆ ಕೂತ್ಕೊಳ್ಬೇಕಾಗುತ್ತೆ. ಇನ್ನು ಫಿಫ್ತ್ ಪಾಯಿಂಟು, ತಪ್ಪು ನಿಡಲ್ ಮತ್ತು ಥ್ರೆಡ್ ಬಳಸೋದು. ಪ್ರತಿ ಫ್ಯಾಬ್ರಿಕ್ಗೆ ಒಂದೇ ನಿಡಲ್ ಇರೋದಿಲ್ಲ. ಬೇರೆ ಬಟ್ಟೆಗೆ ಬೇರೆ ನಿಡಲ್ಸನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸಿಲ್ಕ್ ಫ್ಯಾಬ್ರಿಕ್ಗೆ ದಪ್ಪ ನಿಡಲ್ ಬಳಸಿದ್ರೆ ಫ್ಯಾಬ್ರಿಕ್ ಡ್ಯಾಮೇಜ್ ಕೂಡ ಆಗುತ್ತೆ. ಈ ಥರ ನಾವು ಇದಕ್ಕೆ ಸೊಲ್ಯೂಷನ್ ಏನಂತಂತಂದರೆ, ಫ್ಯಾಬ್ರಿಕ್ ಟೈಪ್ಗೆ ತಕ್ಕಂತೆ ನಿಡಲ್ನೆಲ್ಲ ಬಳಸ್ಕೊಳ್ಬೇಕು. ಕ್ವಾಲಿಟಿಯ ಥ್ರೆಡ್ಡನ್ನು ಬಳಸ್ಕೊಳ್ಬೇಕು. ಇನ್ನು ಸಿಕ್ಸ್ತ್ ಪಾಯಿಂಟು, ಸಿವಿಂಗ್ ಮಷಿನ್ ಮೇಂಟೆನೆನ್ಸ್ ಮಾಡದೇ ಇರೋದು. ಮಷಿನ್ ಕ್ಲೀನ್ ಮಾಡದೇ ಇದ್ದರೆ ಸ್ಟಿಚಿಂಗ್ ಕ್ವಾಲಿಟಿ ಕೆಡುತ್ತೆ. ಥ್ರೆಡ್ ಆಗಾಗ ಕಟ್ ಆಗುತ್ತೆ. ನಂತರ ಮಷಿನ್ ಕ್ಲೀನ್ ಮಾಡಿದಾಗ ಸಮಸ್ಯೆ ಕ್ಲಿಯರ್ ಆಗಿರುತ್ತೆ. ಸೊ ನಾವು ವಾರಕ್ಕೊಮ್ಮೆ ಕ್ಲೀನಿಂಗ್ ಮಾಡಬೇಕು, ಆಯಿಲಿಂಗ್ ಮಾಡಬೇಕು, ನಿಡಲ್ನ ರೆಗ್ಯುಲರ್ಲಿ ಚೇಂಜ್ ಮಾಡ್ಕೊಳ್ತಾ ಇರಬೇಕು. ಇನ್ನು ಸೆವೆಂತ್ ಪಾಯಿಂಟು, ಪ್ರೆಸ್ಸಿಂಗ್ ಮಾಡ್ದೇ ಅಂದರೆ ಐರನ್ ಮಾಡ್ದೇ ಫಿನಿಶಿಂಗ್ ಮಾಡೋದು. ಒಳ್ಳೆ ಸ್ಟಿಚ್ಚಿಂಗ್ ಇದ್ದರೂ ಕೂಡ ಪ್ರೆಸ್ಸಿಂಗ್ ಇಲ್ದಿದ್ರೆ ಗಾರ್ಮೆಂಟ್ ಪ್ರೊಫೆಷ್ನಲ್ ಆಗಿ ಕಾಣೋದಿಲ್ಲ. 2 ಬ್ಲೌಸ್ಗಳು ಒಂದೇ ರೀತಿ ಸ್ಟಿಚ್ ಆಗಿರ್ತವೆ, ಆದರೆ ಚೆಕ್ ಮಾಡಿ ಯಾವುದು ನಾವು ಐರನ್ ಮಾಡಿರ್ತೇವೋ ಅದು ಫುಲ್ ಫಿನಿಶಿಂಗ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಮಸ್ಟ್ ಏನಪ್ಪ ಅಂತಂದರೆ, ಸ್ಟಿಚಿಂಗ್ ನಂತರ ಪ್ರೆಸ್ ಮಾಡಬೇಕು. ಕಸ್ಟಮರ್ಗೆ ಕೊಡೋ ಮುಂಚೆ ಫೈನಲ್ ಪ್ರೆಸ್ ಮಾಡಿನೇ ನಾವು ಕೊಡಬೇಕಾಗುತ್ತೆ.
ಇನ್ನು 8th ಪಾಯಿಂಟು, ಫಿಟ್ಟಿಂಗ್ ಚೆಕ್ ಮಾಡದೆ ಫೈನಲ್ ಸ್ಟಿಚಿಂಗು. ಟ್ರಯಲ್ ಮಾಡಿಸ್ದೇ ಫೈನಲ್ ಫಿನಿಶ್ ಕೊಡೋದು ದೊಡ್ಡ ತಪ್ಪು. ಒಬ್ಬ ಕಸ್ಟಮರ್ ಫಿಟ್ಟಿಂಗ್ ಚೆಕ್ ಮಾಡದೆ ಬ್ಲೌಸ್ ತೆಗೆದುಕೊಂಡು ಹೋದ್ರಂದರೆ ನಂತರ ಅಲ್ಟ್ರನೇಷನ್ಗೆ ಬರ್ತಾರೆ. ಆಗಲೆಲ್ಲ ಅದು ಅಲ್ಟ್ರ್ ಮಾಡಿಕೊಡು, ಇದು ಅಲ್ಟ್ರ್ ಮಾಡಿಕೊಡು, ಇದೇ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ಅವ್ರು ಬಂದಾಗಲೇ ನಾವು ಅವರಿಗೆ ಅದನ್ನು ವೇರ್ ಮಾಡಿಸಿ ಫಿಟ್ಟಿಂಗ್ ಚೆಕ್ ಮಾಡಿ ಆ ಬಟ್ಟೆನ ಕೊಟ್ಬಿಟ್ರೆ ಈ ಪ್ರಾಬ್ಲಮ್ ತಪ್ಪಾಗಿ ಹೋಗುತ್ತೆ. ಇನ್ನು 9th ಪಾಯಿಂಟ್ ಏನಪ್ಪ ಅಂತಂದರೆ ಆತುರದಲ್ಲಿ ಕೆಲಸ ಮಾಡೋದು. ಬೇಗ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಕ್ವಾಲಿಟಿ ಕಡಿಮೆ ಆಗುತ್ತೆ. ಎಕ್ಸಾಂಪಲ್ ಅಂದರೆ ಒಂದು ನೆಕ್ ಡಿಸೈನ್ ಸ್ಟಿಚ್ ಮಾಡಿದಾಗ ಆ ಥರದಲ್ಲಿ ನಾವೇನಾದರೂ ಸ್ಟಿಚ್ ಲೈನ್ ಕುರುಕ್ಡಾಯಿತು ಅಂತ ತಿಳ್ಕೊಳ್ಳಿ, ಆವಾಗ ಸ್ಪೀಡಿಗಿಂತ ಕ್ವಾಲಿಟಿ ಮುಖ್ಯ ಆಗುತ್ತೆ. ಡಿಫಿಕಲ್ಟ್ ಏರಿಯಾನ ಸ್ಲೋ ಆಗಿ ಸ್ಟಿಚ್ ಮಾಡಬೇಕು. ಎಕ್ಸಾಂಪಲ್ ಹೇಳಬೇಕಂದ್ರೆ ಈ ಕಟ್ ವರ್ಕು ಆಮೇಲೆ ಪೈಪಿಂಗ್ ಮಾಡುವಾಗ ನೀವು ಅವಸರ ಮಾಡಬೇಡಿ, ಸ್ವಲ್ಪ ಅಲ್ಲಿ ನಿಧಾನವಾಗಿ ಮಾಡಿಕೊಂಡ್ರೆ ನಮ್ಮ ಫಿನಿಶಿಂಗ್ ಕೂಡ ನೀಟಾಗಿಯೇ ಬರುತ್ತೆ. ಇನ್ನು 10ನೇ ಪಾಯಿಂಟು, ಕಸ್ಟಮರ್ ರಿಕ್ವೈರ್ಮೆಂಟ್ ಸರಿಯಾಗಿ ಕೇಳದೇ ಇರೋದು. ಕಸ್ಟಮರ್ಗೆ ಯಾವ ಡಿಸೈನ್ ಬೇಕು ಅಂತ ಕ್ಲಿಯರಾಗಿ ಕೇಳಬೇಕು. ಒಬ್ಬ ಕಸ್ಟಮರ್ ಬೋರ್ಡ್ ನೆಕ್ ಹೇಳಿದರು, ಟೇಲರ್ ರೌಂಡ್ ನೆಕ್ ಮಾಡಿಬಿಟ್ರಂದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಫೋಟೋ ರೆಫರೆನ್ಸ್ ಆಗಿ ಕೇಳ್ಕೊಳ್ಳಿ, ಡಿಸೈನನ್ನು ನೋಟ್ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡಿ ನಂತರನೇ ಕೆಲಸ ಶುರು ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ಕನ್ಕ್ಲೂಷನ್ ಅಂದ್ರೇ ಈ 10 ಕಾಮನ್ ಮಿಸ್ಟೇಕ್ಸು ಸಣ್ಣದಾಗಿ ಕಾಣ್ಬೋದು, ಆದರೆ ಇವು ನಮ್ಮ ಸ್ಟಿಚಿಂಗ್ ಕ್ವಾಲಿಟಿ, ಕಸ್ಟಮರ್ ಟ್ರಸ್ಟ್ ಮತ್ತು ಇನ್ಕಮ್ ಮೇಲೆ ದೊಡ್ಡ ಪರಿಣಾಮ ಕೊಡುತ್ತೆ. ನೀವು ಈ ತಪ್ಪುಗಳನ್ನು ತಪ್ಪಿಸಿದ್ರೆ ಬೆಟ್ರ್ ಫಿಟ್ಟಿಂಗ್ ಸಿಗುತ್ತೆ, ಕಸ್ಟಮರ್ ಹ್ಯಾಪಿ ಆಗ್ತಾರೆ, ಅಲ್ಟ್ರೇಷನ್ ಕಡಿಮೆ ಆಗುತ್ತೆ, ಇನ್ಕಮ್ ಹೆಚ್ಚಾಗುತ್ತೆ, ಪ್ರೊಫೆಷನಲ್ ಟೇಲರ್ ಆಗಿ ಕೂಡ ಬೆಳಿಬೋದು. ಸೊ 10 ತಪ್ಪುಗಳಲ್ಲಿ ನೀವು ಯಾವ ತಪ್ಪನ್ನು ಹೆಚ್ಚು ಮಾಡಿದ್ದೀರಿ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಕನ್ನಡದಲ್ಲಿ ಬ್ಲೌಸ್ ಆನ್ಲೈನ್ ಕೋರ್ಸ್ ಕೂಡ ಸ್ಟಾರ್ಟ್ ಇವೆ. ನಿಮಗೆ ಜಾಯಿನ್ ಆಗೋದಿತ್ತಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಬನ್ನಿ, ಕೃಷ್ಣ ಡಿಸೈನ್ಸ್ 123 ಅಂತ. ಅಲ್ಲಿ ಬಂದು ನೀವು ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ನಾನು ಪೂರ ಇನ್ಫಾರ್ಮೇಷನನ್ನು ನಿಮಗೆ ಹಾಕ್ತೀನಿ. ಥ್ಯಾಂಕ್ ಯು.